ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ, ಇಲ್ಲಿ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರುತ್ತೇನೆ. ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ 2025-26ನೇ ಸಾಲಿನ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಬಗ್ಗೆ, ಅಂದರೆ ಇಲ್ಲಿ ಅವರು ಡೈರೆಕ್ಟಾಗಿ ಏನು ಮಾಡಿದ್ದಾರೆ ಅಂದರೆ 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ 1:1 ಅಂದರೆ ಏನು ಅಂದ್ರೆ ಇಲ್ಲಿ ಒಂದು ಸೀಟಿಗೆ ಒಬ್ಬರನ್ನು ಆಯ್ಕೆ ಮಾಡಿದಂಥ ಲಿಸ್ಟ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಈ ಕೌನ್ಸಿಲಿಂಗ್ಗೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿ ಹೇಗಿರುತ್ತೆ ಅಂದರೆ, ತಾವು ತಮ್ಮ SATS ನಂಬರ್ ಅಥವಾ ಸ್ಯಾಡ್ಸ್ ನಂಬರ್ ಮತ್ತು ಕೋಡ್ ನಂಬರ್ ಹಾಕಿಯೇ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಬೇರೆ ವಿವಿಧ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಹಾಗಲ್ಲ. ಅಲ್ಲಿ ಏನು ಅಂದರೆ ಸಂಪೂರ್ಣ ಲಿಸ್ಟನ್ನೇ ಬಿಟ್ಟಿರ್ತಾರೆ, ಯಾವ ಶಾಲೆಗಳಿಗೆ ಆಯ್ಕೆ ಆಗಿದ್ದಾರೆ ಅನ್ನುವಂತಹ ಲಿಸ್ಟನ್ನಲ್ಲಿ ಬಿಟ್ಟಿರ್ತಾರೆ. ಆದರೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಸೆಲೆಕ್ಷನ್ ನಡೀತದಪ್ಪ ಅಂದರೆ, ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಪ್ಲಿಕೇಶನನ್ನು ತಾವು ಅರ್ಜಿಯನ್ನು ಸಲ್ಲಿಸಿರ್ತೀರಿ. ಅದರ ಆಧಾರ ಮೇಲೆ ಇಲ್ಲಿ ಮೊದಲ ಸುತ್ತಿನ ಕೌನ್ಸಿಲಿಂಗ್ 1:1 ಅಂದರೆ ಒಂದು ಸೀಟಿಗೆ ಒಬ್ಬರನ್ನ ಆಯ್ಕೆ ಮಾಡಿರುವಂಥದ್ದು ಇಲ್ಲಿ ಇರುತ್ತದೆ. ಹಾಗಾಗಿ ಇಲ್ಲಿ ತಾವು ಸೆಲೆಕ್ಟ್ ಆಗಿದ್ದಿರೋ ಇಲ್ವ ಅಂಥೇಳಿ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ಆಗಲೇ ಮೊದಲ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇವತ್ತು ಇಲ್ಲಿ ತಾವು ಏನು ಮಾಡಿ, ಸ್ಯಾಡ್ಸ್ ನಂಬರ್ ಮತ್ತು ತಮಗೆ ಬಂದ ಪಾಸ್ವರ್ಡ್, ಇಲ್ಲಿ ಪಾಸ್ವರ್ಡ್ ಬಂದಿರುತ್ತೆ ತಮಗೆ ಅಥವಾ ಕೋಡ್ ನಂಬರ್ ಬಂದಿರುತ್ತೆ, ಇಲ್ಲಿ ತಾವು ತಮ್ಮ ಮೆಸೇಜ್ನಲ್ಲಿ ಚೆಕ್ ಮಾಡ್ಕೋಬಹುದು. ಅಂದರೆ ಆ ಕೋಡ್ ನಂಬರ್ ಹಾಕದೇ ಇದ್ದೇ ಇಲ್ಲಿ ತಮಗೆ ಲಾಗಿನ್ ಮಾಡಲು ಆಗುವುದಿಲ್ಲ. ಸ್ಯಾಡ್ಸ್ ನಂಬರ್ ಮತ್ತು ಕೋಡ್ ನಂಬರ್ ಕಡ್ಡಾಯವಾಗಿ ಹಾಕಬೇಕಾಗುತ್ತದೆ. ಇಲ್ಲಿ 1:1 ವಿದ್ಯಾರ್ಥಿಗಳೇನು ಆಯ್ಕೆ ಆಗಿದ್ರಿ, ಇವರಿಗೆ ಮತ್ತೊಂದು ಅವಕಾಶ ಇರುವುದಿಲ್ಲ. ಇಲ್ಲಿ ಎಷ್ಟು ಸೀಟುಗಳಿವೆ ಅಲ್ಲಿ ಡೈರೆಕ್ಟಾಗಿ ಅವರು ಲಿಸ್ಟನ್ನು ಬಿಟ್ಟಿರ್ತಾರೆ. ಒಂದು ವೇಳೆ ಅವರು ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಮತ್ತೊಂದು ಸುತ್ತಿನ ಕೌನ್ಸಿಲಿಂಗ್ಗೆ ಲಿಸ್ಟನ್ನು ಇಲ್ಲಿ ಬಿಡುಗಡೆ ಮಾಡಬಹುದಾಗಿರುತ್ತದೆ. ಹಾಗಾಗಿ ತಾವು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾರಿಗಾದರೂ ಚೆಕ್ ಮಾಡ್ಕೊಳ್ಳಿಕ್ಕೆ ಕನ್ಫ್ಯೂಸ್ ಆದರೆ ಅಥವಾ ಗೊಂದಲ ಆದರೆ ಅಥವಾ ಆಗದೇ ಇದ್ದಲ್ಲಿ ನನಗೆ ಕಮೆಂಟ್ನಲ್ಲಿ ತಮ್ಮ ಸ್ಯಾಡ್ಸ್ ನಂಬರ್ ಮತ್ತು ಕೋಡ್ ನಂಬರ್ ಕಳಿಸಿ, ನಾನು ಚೆಕ್ ಮಾಡಿ ಸೆಲೆಕ್ಟ್ ಆಗಿದ್ದೀರೋ ಇಲ್ವೋ ಅನ್ನೋದನ್ನು ತಮ್ಮೊಂದಿಗೆ ನಾನು ವಾಪಸ್ ಶೇರ್ ಮಾಡ್ತೀನಿ. ಯಾಕಂದರೆ ಇಲ್ಲಿ ಬಹಳಷ್ಟು ಜನರಿಗೆ ಇಲ್ಲಿ ಈ ಪಾಸ್ವರ್ಡ್ ಬಗ್ಗೆ ಅಥವಾ ಕೋಡ್ ನಂಬರ್ ಬಗ್ಗೆ ಗೊಂದಲ ಇದೆ. ಹಾಗಾಗಿ ತಮಗೆ ಆ ಕೋಡ್ ನಂಬರ್ ಬಂದಿದ್ದಲ್ಲಿ, ಯಾಕಂದರೆ ಇಲ್ಲಿ ನಾವು ಲಾಗಿನ್ ಆಗಲಿಕ್ಕೆ ಸ್ಯಾಡ್ಸ್ ನಂಬರ್ ಮತ್ತು ಕೋಡ್ ನಂಬರ್ ಕಡ್ಡಾಯವಾಗಿ ಬೇಕಾಗುತ್ತೆ, ಇಲ್ಲದೇ ಇದ್ದಲ್ಲಿ ಲಾಗಿನ್ ಆಗಲಿಕ್ಕೆ ಸಾಧ್ಯ ಇರುವುದಿಲ್ಲ. ಹಾಗಾಗಿ ಏನು ಮೊದಲ ಸುತ್ತಿನ ಸಂಬಂಧಪಟ್ಟ ಹಾಗೆ ಏನು ಕೌನ್ಸಿಲಿಂಗ್ ಲಿಸ್ಟ್ ಇದೆಯಲ್ಲ, ಅದನ್ನು ಚೆಕ್ ಮಾಡ್ಕೋಬೇಕಂದ್ರೆ ತಮ್ಮ ಕೋಡ್ ನಂಬರ್ ಸ್ಯಾಡ್ಸ್ ನಂಬರ್ ಕಡ್ಡಾಯವಾಗಿ ಹಾಕಲೇಬೇಕು. ಬೇರೆ ಆಪ್ಷನ್ ಇದಕ್ಕೆ ಇಲ್ಲವೇ ಇಲ್ಲ. ಹಾಗಾಗಿ ತಾವು ಕೂಡ ಆ ಕೋಡ್ ನಂಬರ್ ಮತ್ತು ಸ್ಯಾಡ್ಸ್ ID ನಂಬರ್ ಹಾಕಿ ಲಾಗಿನ್ ಆಗಿರಿ. ಸೆಲೆಕ್ಟ್ ಆಗಿದ್ರಲ್ಲೂ ಗೊತ್ತಾಗುತ್ತೆ. ಮತ್ತು ಅವ್ರಿಗೆ ಈಗಾಗಲೇ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಆ ಲಿಸ್ಟ್ ಪ್ರಕಾರ ಮೊದಲ ಸುತ್ತಿನ ಇಲ್ಲೇನು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಅಂತ ಏನು ಹೇಳ್ತೀವಿ, ಅವರು 1:1 ಅಂತ ಡೈರೆಕ್ಟಾಗಿ ಬಿಟ್ಬಿಟ್ಟಿದ್ದಾರೆ. ಟೋಟಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿವೆ, ಅವರು ಮೀಸಲಾತಿ ಅನುಸಾರ ಹಾಗೂ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಮೆರಿಟ್ ಅನುಸಾರ ಇಲ್ಲಿ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿರುತ್ತಾರೆ. ತಾವು ಆಯ್ಕೆ ಆಗಿದ್ದಲ್ಲಿ ತಕ್ಷಣವೇ ಅಡ್ಮಿಷನ್ನಲ್ಲಿ ಮಾಡಿಸ್ಬೇಕಾಗುತ್ತೆ. ಹಾಗಾಗಿ ತಾವು ಕೂಡ ವೀಕ್ಷಣೆ ಮಾಡಿ ಒಂದು ಸಾರಿ ಚೆಕ್ ಮಾಡಿಕೊಂಡು, ಒಂದು ವೇಳೆ ಚೆಕ್ ಮಾಡ್ಕೊಳ್ಳೋಕ್ಕಾಗದೇ ಇದ್ದಲ್ಲಿ ನನಗೆ ಸೆಂಡ್ ಮಾಡಿ ಅಥವಾ ಕಮೆಂಟ್ನಲ್ಲಿ ತಿಳಿಸಿ, ನಾನು ಚೆಕ್ ಮಾಡಿ ನೋಡಿ ಹೇಳ್ತೀನಿ. ಮತ್ತು ಒಂದು ವೇಳೆ ಈಗೇನು 1:1 ಲಿಸ್ಟ್ ಬಿಟ್ಟಿದ್ದಾರೆ, ಅದರಲ್ಲಿ ಯಾರಾದರೂ ಅಡ್ಮಿಷನ್ ಮಾಡದೇ ಇದ್ದಲ್ಲಿ ಮತ್ತೊಂದು ಸುತ್ತಿನ 2ನೇ ರೌಂಡ್ ಕೌನ್ಸಿಲಿಂಗಲ್ಲಿ ಸೆಲೆಕ್ಷನ್ ಲಿಸ್ಟ್ ಬಿಡಬಹುದಾಗಿರುತ್ತದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರ್ಯಾರಿಗೆ ಗೊಂದಲ ಇದ್ವಿ ಇಲ್ಲಿ ಲಾಗಿನ್ ಆಗಲಿಕ್ಕೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.